ಯಪ್ಪ 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 ಯಪ್ಪ, ದೊಡ್ಡ ಮನೆ ಅನ್ನೋದು ಮುಖ್ಯ ಅಲ್ಲ, ಆ ಮನೆಯ ಹೆಂಗೆ ಮೇಂಟೈನ್ ಮಾಡಿ ಕ್ಲೀನ್ ಮಾಡೋದು ಅನ್ನೋದೇ ಮುಖ್ಯ. ಅಯ್ಯೋ ನನ್ನ ಕರ್ಮಕ್ಕೆ ಒಳ್ಳೆ ಗ್ರಾಚಾರ ಬಂದ್ಬಿಡ್ತು. ನನಗಂತೂ ಕ್ಲೀನ್ ಅಂತೂ ಒಬ್ಳೇ ಮಾಡಬೇಕು. ನನ್ನ ಮಗಳಂತೂ ಓದ್ಲತ್ತಾಗೆ ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಅಂತ ನಾನು ಒಬ್ಳೇ ಮಾಡ್ತಾ ಇಲ್ಲಿ ಹೇಳು. ನನ್ನ ಗಂಡ ನೋನಿ ಏನೂ ತಲೆ ಕೆಡಿಸ್ಕೊಳಕ್ಕಿಲ್ಲ, ಹೆಂಗಾರ ಮಾಡ್ಕ. ಏನೇ ನನ್ನ ಬೈಕೊಂಡೇನೋ ಕ್ಲೀನ್ ಮಾಡ್ತಿದ್ಯಾ ಮನೆಯ? ವಾ ಇನ್ನೇನು ಮಾಡ್ಲಿ ಹೋಗಿ, ನನಗೂ ಮಾಡಿ 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 ಸಾಕಾಯ್ತದೆ. ಎಟ್ಕಕ್ಕಿಲ್ಲ ಏನೂ ಇಲ್ಲ. ಇಲ್ಲಿ ಧೂಳು ಕೊಡ್ವಕ್ಕೆ ಒಂದು ಚೇರ್ ತಗೊಂಬಿಟ್ಟು ಬಂದು ಹಾಕೊಂಡು ಕೆಡವಿ ಧೂಳ ಸಾಕಾಗೋಯ್ತದ ನನಗಂತೂ. ಯಾರೀ ಮಾಡ್ತಾರೆ ಈ ದೊಡ್ಡ ಮನೆನೂ ಬೇಡ, ಈ ಮನೆ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಅನ್ನಿಸ್ತದ ನನ್ಕಿತ. ಅಯ್ಯಪ್ಪ, ಕೊಟ್ಟದೊಂದು ದೊಡ್ಡ ವಿಷಯ ಆದರೆ ಮನೆಯ ಮೇಂಟೈನ್ ಮಾಡೋದೈತೆ ನೋಡಿ, ಅದು ಇನ್ನೂ ಒಂಥರ ದೊಡ್ಡ ವಿಷಯ. ನೆನೆಯ ನೋಡಿ ನಿಮ್ಮ ಮಗಳು ಹೊಂಟೋದ್ಲು ನೀಟಾಗೆ. ನೆನೆಯ ಇಲ್ಲ ಹೋಯ್ತೀನಿ ಕಣಮ್ಮ, ಫ್ರೆಂಡ್ಸ್ ಎಲ್ಲ ಕರೀತಾವ್ರೆ ಅಂತ. ನೀ ಹೇಳ್ದೆ ಬ್ಯಾಡ್ವೆ ಅಂತ ಹೇಳಿದ್ರು ನೀನೇನಿಯ ಇಲ್ಲ ಬೇಕು ಅಂತ ಹೇಳ್ಬಿಟ್ಟು ನೀನೇನಿಯ ದೊಡ್ಡ ಮನೆ ಕೊಡ್ಸಿದ್ದು. ಈಗ ಅನ್ಭವ್ಸು, ಮಾಡು ನಮ್ಮ ಅಮ್ಮನವೇ ನೀಟಾಗಿ ಹೋಗಿ ನಮ್ಮ ಅಣ್ಣನ ಮನೆಗೆ ಸೇರ್ಕೊಂಡೈತೆ. ಈಗ ಒಬ್ಳೇನಿಯ ಅಲ್ಲಿಂದ ಇಲ್ಲಿ ಗಂಟ ಕ್ಲೀನ್ ಮಾಡಿ ಸಾರಿಸಿ ಗುಡಿಸಿ ಬೊಳೆದು ತೊಳೆದು ಮಾಡು, ಆವಾಗ ನಿನಗೆ ಬುದ್ಧಿ ಬರ್ತದೆ. ಅಲ್ಲಿ ಗಂಟನೂ ದೊಡ್ಡ ಮನೆ ಕಷ್ಟ ಗೊತ್ತಾಗಕ್ಕಿಲ್ಲ ನಿನ್ಗಂತೂ. ಬುಡಿ ನಾವೇನ್ಯ ಕಷ್ಟಪಟ್ಟು ಕಟ್ಟಿಸ್ಕೊಂಡ್ರದು, ಇನ್ನೇನು ಬ್ಯಾಡ ಅಂತ ಬಿಟ್ಬಿಡಕ್ಕಾಯ್ತದೆ. ನಾನು ಹೆಂಗೋ ಕ್ಲೀನ್ ಮಾಡ್ಕೊತೀನಿ, ನೀವು ಹೋಗಿ. ಸರಿ ಬೈಕೊಂಡೋ ಬಡ್ಕೊಂಡೋ ಕ್ಲೀನ್ ಮಾಡ್ಬೇಕಲ್ಲ, ಮಾಡ್ಕ, ನಾನು ಬರ್ತೀನಿ. ಯಪ್ಪ ಈ ಜೇಡ ಅದು ಎಷ್ಟು ಕೊಡ್ತದೆ ಅಂತ ಹೇಳಿದ್ರೆ ಎಷ್ಟನ ಕ್ಲೀನ್ ಮಾಡು, ಏನನ ಮಾಡು. ಅಯ್ಯೋ ಕೊಡ್ತಾನೆ ಇರೋದೇ ನೀನಿಯ. ಒಂದು ಚೂರಾದ್ರೂ ಅವಾಗ ಕರುಣೆ ಬೇಡವಾ? ನಮ್ಮನೆಗೆ ಹಿಂಗೆಲ್ಲ ಕೊಟ್ಬಿಟ್ರೆ ಪೊದ್ದಿ ಹೆಂಗಪ್ಪ ಕ್ಲೀನ್ ಮಾಡ್ತಾಳೆ? ಕೊಟ್ಟಬಾರ್ದು ಅಂತನೂ ಇಲ್ವಾ? ನನಗೂ ದೊಡ್ಡದು ಬೊಳೆದು ಸಾಕಾಗಿ ಹೋಗೈತೆ. ನಮ್ಮ ಅತ್ತೆ ಒಳ್ಳೆ ಟೈಮ್ಗೆ ಏನೇ ಕೈ ಕೊಟ್ಬಿಟ್ಲು, ದೊಡ್ಡ ಕಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅತ್ತೆ ಒಂಚೂರು ಏನಾರು ಸಹಾಯನ ಮಾಡೋಳು. ಈಗ ನೋಡು ಪದ್ದು, ಏನು ಮನೆ ಕ್ಲೀನ್ ಮಾಡ್ತಾ ಇದ್ದಂಗಿದೆಯಾ? ಓ ನೀವಾ? ಬನ್ನಿ. ಅಯ್ಯೋ ಸೊ ದಿನ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ರಾ? ಬನ್ನಿ ಕುಂತ್ಕೊ ಬನ್ನಿ. ಅಯ್ಯೋ ನಾನಿನ್ನೇನು ಮಾಡಲಿ ಮನೆಯ? ಅಯ್ಯೋ ದಿನ ಒಂದೊಂದು ಕಡೆಯಿಂದ ಕ್ಲೀನ್ ಮಾಡೋದೇನೇ ಆಯ್ತದೆ. ಈ ಕಡೆಯಿಂದ ಕ್ಲೀನ್ ಮಾಡೋಷ್ಟೊತ್ತಿಗೆ ಆ ಕಡೆಯಿಂದ ಧೂಳು ಕಟ್ಬಿಟ್ಟಿರ್ತದೆ. ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ? ನಿಧಿ ಕಾಣ್ತಾನೆ ಇಲ್ವಲ್ಲ? ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಆತ ಎದ್ದೇ ಬಿಟ್ಲು ಫ್ರೆಂಡ್ಸ್ ಜೊತೆಗೆ. ಏನು ಮಾಡ್ತೀಯ ಹುಡುಗಿ ಆಟ ಆಡ್ಕೊಂಡು ಮದುವೆ ಆದ್ಮೇಲೆ ಏನಾದ್ರೂ ಬಂದು ನಮ್ಗೇನು ಮಾಡ್ಕೊಡ್ತಾಳ? ನಾವೇ ಮಾಡ್ಕೋಬೇಕು ಪಾಪ. ಅದೇನು ಎಂಜಾಯ್ ಮಾಡ್ಕೊಳ್ಳಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಪತ್ರನ ತಂದು ಕೊಟ್ಲು, ಮನೆಗೆ ಇಕ್ಕಿ ರೆಡಿ ಮಾಡಿಸ್ತಾ ಇದ್ದೀನಿ. ಅದನ್ನ ಕೇಳೋಕ್ಕೆ ಬಂದ್ರಿ ಅಂತ ಅನ್ನಿಸ್ತದಲ್ವಾ? ಹೆಂಗೋ ನಿಮ್ಮಂಥ ಒಳ್ಳೆ ಇರೋದಕ್ಕೂ ನಾವು ದುಡ್ಡು ಕೊಟ್ಟರು ಯೋಚನೆ ಮಾಡಿದ್ದಂಗೆ ಇರ್ಬೋದು ನೋಡಿ. ಹೆಂಗೋ ಆದಷ್ಟು ಬೇಗ ಮಾಡಿಸ್ಕೊಟ್ಬಿಡಿ. ನನ್ನ ಗಂಡ ಅಂತೂ ಕೊರಗ್ತಾನೆ, ಅದು ನಿನ್ನೆ ದಿನಾನು. ಕುಂತ್ಕೊ ಬನ್ನಿ. ಅಯ್ಯೋ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ, ಕಾಫಿ ಬೇರೆ ಇಕ್ಬೇಕು. ಅಯ್ಯೋ ಪರವಾಗಿಲ್ಲ ಪದ್ದು, ಪರವಾಗಿಲ್ಲ. ಕಾಫಿ ಗಿಫಿ ಎಲ್ಲ ಏನು ಬೇಡ. ಈಗ ತಾನೇ ಕಾಫಿ ಎಲ್ಲನೂ ಕುಡ್ಕೊಂಬಂದೆ. ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ ಗೊತ್ತಾ? ಯಾಕೆ ಸಾವುಕಾರ ಏನಾದರೂ ಒಳ್ಳೆಯವ್ರಾಗ್ಬಿಟ್ರಾ ಏನು? ಸಾವುಕಾರಿಗೆ ಒಳ್ಳೆ ಬುದ್ಧಿ ಬರೋದಕ್ಕಿನ್ನ ಬ್ಯಾರೆ ಖುಷಿ ನಿಮ್ಗೆ ಏನೈತಿ ಹೇಳಿ? ಎಲ್ಲೋ ಒಳ್ಳೆ ಬುದ್ಧಿ ಬಂದಿರ್ಬೇಕಲ್ವಾ? ಅದಕ್ಕೆ ಇಷ್ಟೊಂದೆಲ್ಲ ಖುಷಿ ಪಡ್ತಾ ಇದ್ದೀರಾ? ಹೇ ಹಂಗೇನಿಲ್ಲ ಪದ್ದು, ತುಂಬ ಥ್ಯಾಂಕ್ಸ್ ಪದ್ದು, ತುಂಬ ಥ್ಯಾಂಕ್ಸ್. ನಿನಗೆ ಎಷ್ಟು 100 ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಅಂದರೆ ಅದು ಕಮ್ಮಿ ನಿನಯ. ನಾನು ಥ್ಯಾಂಕ್ಸಾ? ನಾನೇನು ಅಂತದ್ದು ಮಾಡೀವಿ ನಿಮಗೆ? ಈ ನಡುವೆ ನಾನು ನಿಮಗೆ ಏನು ಸಹಾಯನೂ ಮಾಡಿಲ್ಲ, ಏನೂ ಮಾಡಿಲ್ವಲ್ಲ? ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಥ್ಯಾಂಕ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ನಿನಗೂ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ಮುದ್ದಿನ ಮಗಳು, ನನ್ನ ಪ್ರೀತಿಯ ಮಗಳು ನಿಧಿನ ಇಷ್ಟು ದಿನ ಮುದ್ದಾಗಿ ಸುಖವಾಗಿ ಸಂತೋಷವಾಗಿ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಬೆಳೆಸಿರೋದಕ್ಕೆ ನಿಂಗೆ ಅದು ಎಷ್ಟು ಕೋಟಿ 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 ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಿನಿಯ. ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ತುಂಬ ಕ್ಯೂಟಾಗಿ ಬೆಳೆಸಿದ್ಯಾ ನನ್ನ ಮಗಳನ್ನ. ಅದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಿನಿಯ ಅಂತ ಹೇಳ್ತಾ ಇರೋದು ಪದ್ದು. ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಬಿಟ್ಟಿದ್ಯಾ ನೀನಂತೂ. ಏನು ನಿಧಿ ನಿಮ್ಮ ಮಗಳು ಅದು? ಅಯ್ಯೋ ಪದ್ದು, ಎಲ್ಲ ವಿಚಾರ ನನಗೆ ಗೊತ್ತಾಗೈತೆ. ನೀನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲಲ್ಲ ಆವಾಗ ನಿನ್ನ ಮಗಳಲ್ಲ ನನ್ನ ಮಗಳು ನಿಧಿ ಮನೆಗೆ ಬಂದಿದ್ದಾಗ ನನಗಂತೂ ಕೈ ಸುಟ್ಟರೆ ನೋಡಿ ನೀನು ಗೊತ್ತಾಯಿತು ಸ್ವಲ್ಪ. ಇವಳು ನನ್ನ ಮಗಳು ಕೈನೂ ಹಿಂಗೆ ಸುಟ್ಟಿತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಆಮೇಕಿಂದ ಬರ್ತ್ಡೇ ಡೇಟ್ ಕೇಳಿದೆ, ಯಾವಾಗಮ್ಮ ನಿನ್ನ ಬರ್ತ್ಡೇ ಅಂತ. ಆಗಸ್ಟ್ 19 ಅಂತ ಹೇಳಿದ್ದು. ಆವಾಗ ನನಗಂತೂ ಅನ್ನಿಸ್ತು ಇವಳೇ ನನ್ನ ಮಗಳಿರಬೇಕು ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಲೆಕ್ಕಾಚಾರಿ ಹತ್ರ ಹೋಗ್ಬಿಟ್ಟು ಕೇಳಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಲೆಕ್ಕಾಚಾರಿ ಎಲ್ಲ ವಿಚಾರನೂ ಹೇಳ್ದೆ. ನಿನಗೆ ಮಗು ತಂದ್ಕೊಟ್ಟಿದ್ದು ನೋಡ್ಕ ಅಂತ ಹೇಳಿದ್ದು, ನೀನು ಗೊತ್ತಿದ್ದು ಎಲ್ಲ ನೋಡ್ಕೊಂಡಿದ್ದು ಎಲ್ಲನೂ ಲೆಕ್ಕಾಚಾರಿ ಬಂದು ಹೇಳ್ದ.
ಪದ್ದು ನಿನ್ ಥರ ಗುಣ ಶಾನೆ ಜನ ಹೆಂಗಸ್ರಿಗಿರಕ್ಕೆ ಸಾಧ್ಯನೇ ಇಲ್ಲ. ಕಂಡೋರ್ ಮಕ್ಕಳು ಅಂತಂದರೆ ಹೆಂಗೋ ಬೆಳೆಸ ಈ ಕಾಲದಾಗೆ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ಬೆಳೆಸ್ಬಿಟ್ಟಿದ್ಯಾ ನನ್ನ ಮಗಳನ್ನ ಅಲ್ವಾ. ನೀನು ಎಷ್ಟು ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಇದ್ರಾಗ ಏನೇ ಗೊತ್ತಾಯ್ತೈತೆ. ಅದಕ್ಕೆ ಈಗ ನನ್ನ ಮಗಳನ್ನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಇಷ್ಟು ದಿನ ನನ್ನ ಮಗಳ ಜೊತೆ ನೀನು ಖುಷಿಯಾಗಿದೆಯಾ. ಇನ್ನು ಮುಂದೆ ಆದ್ರೂ ನಾನೇ ಖುಷಿಯಾಗಿ ನಾನು ಸಮಯ ಕಳಿಬೇಕು ನನ್ನ ಮಗಳ ಜೊತೆ. ತುದಿಗಾಲಾಗಿ ನಿಂತಿದ್ದೆ ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ವರ್ಷ ಅಂದರೆ ಅಷ್ಟು ವರ್ಷದಿಂದ ನಿಂತಿದ್ದೆ. ಈಗ ನನ್ನ ಮಗಳನ್ನ ನಮ್ಮ ಮನೆ ಕಳಿಸ್ಕೊಡು, ಕರ್ಕೊಂಡು ಹೋಗ್ತೀನಿ. ಈಗ ನಿನ್ನ ಮಗಳು ಬರೋ ತನಕ ಬೇಕಾದ್ರೆ ನಾನೇ ಕಾಯ್ತೀನಿ, ಸರಿನಾ? ಪದ್ದು ಪದ್ದು ಯಾಕೆ ಹಿಂಗೆ ಶಾಕ್ ಹೊಡ್ದಳ ನಿಂತ್ಕೊಂಡಿದ್ಯಾ ಪದ್ದು? ಓಯ್ ಪದ್ದು, ಹೇಳಿ ಹೇಳಿ ಹೇಳಿ. ಅಲ್ಲ ಏನಾಯ್ತು? ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಲ್ಲ. ಅಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಮಗಳು ಕಳಿಸಿ ಕರ್ಕೊಂಡೋಯ್ತೀನಿ. ಅವಳು ಎಷ್ಟೊತ್ತಾಗುತ್ತೆ ಬರೋಕ್ಕೆ? ನನಗಂತೂ ಒಂದು ಕ್ಷಣನೂ ಕಾಯಕ್ಕಾಯ್ತಿಲ್ಲ. ನನ್ನ ಮಗಳನ್ನ ಯಾವಾಗ ನೋಡಿ ಯಾವಾಗ ಕರ್ಕೊಂಡೋಯ್ತೀನೋ ಅಂತ ತುದಿಗಾಲಾಗಿ ನಿಂತಿದ್ದೀನಿ ಪದ್ದು. ಆದಷ್ಟು ಬೇಗ ನನ್ನ ಮಗಳನ್ನ ಕರ್ಕೊಂಡು ಚೀ ಅಂತ ಹೊರಟೋಗ್ಬಿಡ್ಬೇಕು. ಬೇಗ ಬೇಗ ಕಳಿಸು. ಏನೋ ನನ್ನ ಮಗಳು ನಿಧಿನ ಕಳಿಸ್ಬೇಕಾ? ಸಾಧ್ಯನೇ ಇಲ್ಲ. ನನ್ನ ಮಗಳು ನಿಧಿನ ನಾನೇ ಕಳಿಸ್ತೀನಿ ಮನೆಗೆ. ನಾನಂತೂ ಕಳ್ಸಕ್ಕಿಲ್ಲ, ಈಗಲೇ ಹೇಳಿದ್ದೀನಿ. ಪದ್ದು ಇದೇನು ಪದ್ದು ಹಿಂಗೆಲ್ಲ ನೀವೇ ಮಾತಾಡ್ತಾ ಇದೆಯಲ್ಲ? ನಿಧಿ ನನ್ನ ಮಗಳು, ಅದು ಎಲ್ರಿಗೂ ಗೊತ್ತು ತಾನೆ. ನೀನು ಇದ್ಯಾಕೆ ಕಳಿಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೆಯಾ? ನೋಡು, ನನ್ನ ಮಗಳು ನನಗೆ ಬೇಕೇ ಬೇಕು. ನನ್ನ ಮಗಳನ್ನ ಸುಮ್ಮನೆ ಹಠ ಮಾಡಿದಂಗೆ ಕಳಿಸ್ಕೊಡು. ಬರೀ ಎತ್ರೆ ಮಾತ್ರ ತಾಯಿ ಆಗಕ್ಕಿಲ್ಲ. ನಿನ್ನ ಮಗಳನ್ನ ಸಾಯಿಸವನೇ ಗಂಡ ಅಂದ್ರೂ ಸುಮ್ಕಿದ್ದೆ. ನೋಡು, ನಾನು ಯಾವುದೇ ಕಾರಣಕ್ಕೂ ಮಗಳನ್ನ ಕಳಿಸ್ಕೊಡ ಮಾತೇ ಇಲ್ಲ. ನಾನು ಮಗಳನ್ನ ಕಷ್ಟಪಟ್ಟು ಸಾಕಿದ್ದೀನಿ. ಬರೀ ಎತ್ರೆ ತಾಯಿ ಆಗ್ಬಿಡಕ್ಕಿಲ್ಲ. ಸಾಕ್ದೋಳು ತಾಯಿ ನೆನೆಯ. ಯಾವಾಗೂ ಯಶೋಧನೆಯ ಕುರಿಸ್ದಂಗೆ ತಾಯಿ ಅಂತ ಹೇಳೋದು ಜಾಸ್ತಿ. ಹಂಗಂದ್ಮೇಲೆ ನಾನೇನಿ ಅವಳಿಗೆ ಅಮ್ಮ ಶಾನೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಮಗಳ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಂದರೆ ಸುಮ್ಕಿರಕ್ಕಿಲ್ಲ ಅಷ್ಟೇ. ನೀನು ಏನು ಮಾಡ್ತೀಯೋ ಮಾಡು, ನಾನಂತೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾನಂತೂ ನನ್ನ ಮುದ್ದಿನ ಮಗಳು ನಿಧಿನ ಮಾತ್ರ ನಿಮ್ಮ ಮನೆಗೆ ಕಳಿಸ್ಕೊಡಕ್ಕಿಲ್ಲ. ಅಂತ ಆಳು ಕೊಂಪೆಗಂತೂ ಕಳ್ಸಕ್ಕಂತೂ ಸಾಧ್ಯನೇ ಇಲ್ಲ. ಏನು ಅನ್ಕೋಬಿಟ್ಟಿದ್ಯಾ ನೀನಂತೂ? ಹಾಂ, ಹಾಕಿತ್ತೋಗಿರೋ ಸಾವುಕಾರ, ಆ ಸಾವುಕಾರ ಮೈ ತುಂಬನೂ ವಿಸನಿನಿಯ ಕಂತ್ರಿ ಬುದ್ಧಿನಿಯ ಅಂತ ಮನೆಗೆ ನನ್ನ ಮಗಳನ್ನ ಇಷ್ಟು ಮುದ್ದಾಗಿ ಬೆಳೆಸಿರೋ ಮಗಳನ್ನ ಕಳಿಸ್ಕೊಟ್ಬಿಟ್ಟು ನಾನು ನೋಡ್ಕೊಂಡು ನಿಂತ್ಕೋಬೇಕಾ? ಸಾಧ್ಯನೇ ಇಲ್ಲ. ನಾನು ಯಾಕೆ ಕಳಿಸ್ಕೊಡ್ಲಿ? ನೀನು ಸುಮ್ಮನೆ ಇಲ್ಲಿಂದ ಹೋಯ್ತಾ ಇರು. ನಿನ್ನ ಮಗಳು ಅಂತ ಗೊತ್ತಾಯ್ತಾನೆ. ಸರಿ, ಗೊತ್ತಾದ್ಮೇಲೂ ಇಲ್ಲೇ ಬಂದು ನೋಡ್ಕೊಂಡು ಹೋಯ್ತಾ ಇರು. ನಿಮ್ಮ ಮನೆಗೆ ನಾನು ಕಳಿಸ್ಕೊಡ್ತೀನಿ ಅಂತ ನೀನು ಕನ್ಸಾಗೋನವೇ ಅನ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ನೋಡು, ಇದೇ ಕೊನೆ ಕಿತ್ತ ಹೇಳ್ತಾ ಇದ್ದೀನಿ. ಇನ್ನೊಂದು ಕಿತ್ತ ಮಗಳು ಗಿಗಳು ಅಂತ ಕರ್ಕೊಂಡು ಹೋಯ್ತೀನಿ ಅಂತ ಮಾತ್ರ ಅನ್ಬೇಡ. ಪದ್ದು ಇದೇನು ಪದ್ದು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು? ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು? ನನ್ನ ಮಗಳನ್ನ ನಮ್ಮನೆ ಕಳಿಸ್ಕೊಡಕ್ಕೂ ನೀನು ಇಷ್ಟೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡು, ಸುಮ್ಕೆ ನೀನು ನನ್ನ ಮಗಳನ್ನ ಕಳಿಸ್ಕೊಡು. ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈಲಂತೂ ಇರೋಕ್ಕಾಯ್ತಾ ಇಲ್ಲ. ನಾನಂತೂ ಒಂದು ಕ್ಷಣ ನನ್ನ ಮಗಳನ್ನ ಬಿಟ್ಬಿಟ್ಟು ನಾನಂತೂ ಇರೋಕ್ಕಿಲ್ಲ. ಇಷ್ಟು ವರ್ಷ ಕಾದು ಇಷ್ಟು ವರ್ಷ ನನ್ನ ಮಗಳನ್ನ ಬಿಟ್ಬಿಟ್ಟು ಇರೋದೇನಿಯಾ ಹೆಚ್ಚು ಅಂತದ್ರಾಗೆ ಇನ್ನೂ ಬಿಟ್ಬಿಟ್ಟಿರ್ಬೇಕು ಅಂತಂದರೆ ಸಾಧ್ಯ ಇಲ್ಲ. ಎಷ್ಟು ದಿನ ಅಂತ ನಾನು ಕೈಲಿ ಹೇಳು? ನೋಡು, ನೀನು ನನ್ನ ಮಗಳನ್ನ ಬೆಳೆಸಿದ್ಯಾ, ಅದಕ್ಕೆ ಏನು ಬೇಕೋ ಕೇಳು. ಎಷ್ಟು ಲಕ್ಷ ದುಡ್ಡು ಬೇಕು ಕೇಳು, ಇಲ್ಲ ಅಂತಂದರೆ ಎಷ್ಟು ಆಸ್ತಿ ಬೇಕು ಕೇಳು, ನಾನೇ ಬರ್ಕೊಡ್ತೀನಿ. ಇಷ್ಟು ದಿನ ನನ್ನ ಮಗಳನ್ನ ಸಾಕಿದೆಯಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ನನ್ನ ಮಗಳನ್ನ ಕಳಿಸ್ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ದೇವರಣೆಗೊಂಡ್ವೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇ. ನನ್ನ ಮಗಳ ವಿಚಾರಕ್ಕೆ ಮಾತ್ರ ನೀನು ಬರಬೇಡ. ನನ್ನ ಮಗಳ ಮೇಲೆ ನಾನು ಪಿರಾಣ ಏನಿಯ ಮಾಡಿಕೊಂಡಿವ್ನಿ. ಕನ್ಸಾಗೆಲ್ಲ ಅನ್ಕೊಂತಿದ್ದೆ ನನ್ನ ಮಗಳು ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು. ಈಗ ನನ್ನ ಮಗಳೇ ಕಣ್ಮುಂದೆ ಬಂದು ನಿಂತ್ಕೊಂಡ್ಮೇಲೆ ನನ್ನ ಮಗಳನ್ನಂತೂ ನಾನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಎಷ್ಟೆಲ್ಲ ಸಹಾಯ ಮಾಡಿದ್ರು ಈಗ ನಿಮ್ಮ ಬರೀ ಎತ್ಬಿಟ್ಟು ಇಕ್ಕಿದ್ದೀರಾ. ಆದರೆ ನಾನು ಅವಳನ್ನ 18-20 ವರ್ಷ ಬೆಳೆಸಿದ್ದೀನಿ. ಆದ್ರೂ ನಾನೇನೇ ಸೋಲ್ಬೇಕಾ? ನೋಡಿ, ಅವಳಿಗೆ ನಾನಂದರೆ ಪ್ರಾಣ, ನನಗೆ ಅವಳಂದರೆ ಪ್ರಾಣ. ನನ್ನ ಮಗಂಗಿನ್ನ ಶಾಣೆ ನನ್ನ ನಿಧಿನೇನಿಯೇ ಇಷ್ಟಪಡೋದು. ನನಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಕೊರಗಬೇಕಾದ್ರೆ ನನ್ನ ಮಕ್ಕಳಿಲ್ದಿರ ನೋವನ್ನ ಕಳೆದಿದ್ದು ನಿಧಿನೇನಿಯ. ಅಂಥದ್ರಾಗೆ ಇವತ್ತು ಅವಳನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ? ಅದು ಹೆಂಗೆ ಕಳಿಸ್ಕೊಡ್ಲಿ ನಾನು? ಸಾಧ್ಯನೇ ಇಲ್ಲ. ಅದೇನು ಮಾಡ್ಕೊತೀಯೋ ಮಾಡ್ಕೊ ಹೋಗು, ನಾನು ನೋಡೇ ಬಿಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಇಲ್ಲ ನಿನ್ನ ಗಂಡನ ಕರ್ಕೊಂಬಂದು ಜಗಳ ಮಾಡಿಸ್ತೀಯಾ? ಮಾಡು. ಏನು ಮಾಡಿದ್ರು ನನ್ನ ಮಗಳು ನಿಧಿನ ಮಾತ್ರ ನಿಮ್ಮ ಮನೆಗೆ ಕಳಿಸ್ಕೊಡ ಅಂತ ಕಚ್ಚಡ ಮನೆಗೆ ಕಳಿಸ್ಕೊಡ ಅಂತ ಮಾತೇ ಇಲ್ಲ. ಇದೇ ನನ್ನ ಫೈನಲ್ ಅಂದರೆ ಫೈನಲ್ ಡಿಸಿಷನ್ನು ಅಷ್ಟೇ. ಇನ್ನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡು ಸುಮ್ಮನೆ.